ಹೈ ಗೈಸ್, ಸ್ಟರ್ಲಿಂಗ್ ಆ್ಯಂಡ್ ಸ್ಕೈಲೈನ್ ಮೈಸೂರಲ್ಲಿರೋ ಎರಡು ಥಿಯೇಟ್ರುಗಳು, ಒಳ್ಳೆ ಥಿಯೇಟ್ರುಗಳು. ಇವು ಬಂದು ಈಗ ಒಂದು 2 ಡೇಸ್ ಬ್ಯಾಕು ಶಟ್ ಡೌನ್ ಆಗಿದ್ದಾವೆ. ಅಂದರೆ ಡೆಮೊಲಿಷ್ ಮಾಡಿ ಅಲ್ಲಿ ಆ ಜಾಗದಲ್ಲಿ ಹೊಸ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ತಾಯಿದ್ದಾರೆ. ಈ ಥಿಯೇಟ್ರ್ ವಿಷಯಕ್ಕೆ ಬಂದಾಗ ನನಗೆ ಅಂದರೆ ಈ ಒಂದು 2 ಥಿಯೇಟ್ರು ಬಂದು ತುಂಬ ಒಂದು ಸ್ಟ್ಯಾಂಡರ್ಡ್ ಥಿಯೇಟ್ರುಗಳು ಮೈಸೂರಲ್ಲಿ. ಈ ಥಿಯೇಟ್ರಲ್ಲಿ ನಾನು ಆಲ್ಮೋಸ್ಟು ಒಂದೇ ಸಿನಿಮಾ ಅನಿಸುತ್ತೆ, ಒಂದು ಸಿನಿಮಾ ನೋಡಿದ್ದೀನಿ, ಗಜ್ನಿ ಅಂತ, ಅಮೀರ್ ಖಾನ್ದು, 2012-13 ಸೊ ಈ 2 ಥಿಯೇಟ್ರುಗಳು ಈಗ ನೆಕ್ಸ್ಟು ಈ ಸರಸ್ವತಿ ಥಿಯೇಟ್ರ್ ಕೂಡ ಕ್ಲೋಸ್ ಆಯಿತು. ಲಾಸ್ಟ್ ಒಂದು 5 ಇಯರ್ಸ್ ಬ್ಯಾಕ್ ಅನಿಸುತ್ತೆ, ಸರಸ್ವತಿ ಥಿಯೇಟ್ರು ಕ್ಲೋಸ್ ಆಯಿತು. ಸೊ ಥಿಯೇಟ್ರುಗಳು ಕ್ಲೋಸ್ ಆಗ್ತಾಯಿದ್ದಾವೆ. ಆ್ಯಂಡ್ ಈವನ್ ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಲಕ್ಷ್ಮೀ ಥಿಯೇಟ್ರ್ ಕೂಡ ಇಲ್ಲ. ಈಗ ರೋಡಲ್ಲಿ ಹೋಗ್ತಾ ಇದೆ, ಲಕ್ಷ್ಮೀ ಆ್ಯಂಡ್ ಗಾಯತ್ರಿ ಎರಡು ಆಪೋಸಿಟ್ ಆಗಿದ್ದು. ಲಕ್ಷ್ಮೀ ಥಿಯೇಟ್ರ್ ಕೂಡ ಡೆಮೊಲಿಷ್ ಮಾಡಿ ಅಲ್ಲಿ ಖಾಲಿ ಇದೆ, ಈಗ ಅಲ್ಲಿನೂ ಏನಿಲ್ಲ. ಸೊ ಬಿಸ್ನೆಸ್ ಕಮ್ಮಿ ಆಗ್ತಾ ಇರೋದ್ರಿಂದ ಥಿಯೇಟ್ರ್ಗಳಿಗೆ ಜನ ಹೋಗ್ತಾಯಿಲ್ಲ ನೋಡೋದಕ್ಕೆ. ಎಲ್ಲ ಮೊಬೈಲಲ್ಲೇ ಸಿಗ್ತಾಯಿದೆ ಮೂವೀಸು, OTT ಚಾನಲ್ಸಲ್ಲಿ ಎಲ್ಲ ಮೂವೀಸುಗಳು ಸಿಗ್ತಾ ಇರೋದ್ರಿಂದ ಜನಗಳು ಥಿಯೇಟ್ರಿಗೆ ಹೋಗ್ತಾಯಿಲ್ಲ. ಆಲ್ಮೋಸ್ಟ್ ಏನೋ ಒಂದು ಹಾರ್ಡ್ ಕೋರ್ ಫ್ಯಾನ್ಸ್ಗಳು ಯಾರಿದ್ದಾರೋ ಒಂದು ಫೇವರಿಟ್ ಹೀರೋಗಳು ಯಾರಿರ್ತಾರೆ ಅವ್ರ ಮೂವಿಗೂ ಮಾತ್ರ ಹೋಗ್ತಾರೆ ಫಸ್ಟ್ ಶೋ ಅಂದ್ಕೊಂಡು. ಬಟ್ ಅದು ಬಿಟ್ಟರೆ ಬೇರೆ ಆಡಿಯನ್ಸ್, ಅವರುಗಳು ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು, ಅವರೆಲ್ಲ ಥಿಯೇಟ್ರಿಗೆ ಹೋಗಿ ನೋಡೋದು ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿದೆ. ಎಲ್ಲ ಪ್ರೈಮು, ನೆಟ್ಫ್ಲಿಕ್ಸು, ZEE5 ಈ ಥರ OTT ಪ್ಲ್ಯಾಟ್ಫಾರ್ಮ್ಗಳು ಬಂದು ಜನಗಳು ಕಮ್ಮಿ ಆಗಿದೆ ಥಿಯೇಟ್ರುಗಳಿಗೆ ಹೋಗಿ ನೋಡೋದು. ಹಾಗಾಗಿ ಬಿಸ್ನೆಸ್ಸು ಕಮ್ಮಿ ಆಗ್ತಾಯಿದೆ ಥಿಯೇಟ್ರುಗಳಿಗೆ, ಹಾಗಾಗಿ ಕ್ಲೋಸ್ ಆಗ್ತಾಯಿದೆ. ಬರೀ ಮೈಸೂರು ಅಂತಲ್ಲ, ಬೆಂಗಳೂರು ಎಷ್ಟೋ ಥಿಯೇಟ್ರುಗಳು ಕ್ಲೋಸ್ ಆಗಿದ್ದಾವೆ ಬಿಕಾಸ್ ಆಫ್ ಬಿಸ್ನೆಸ್ ಇಲ್ಲದೆ ಇರೋದ್ರಿಂದ. ಸೊ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ವೆನ್ ಇಟ್ ಕಮ್ಸ್ ಟು ಇಂಡಸ್ಟ್ರಿ ವೈಸ್ ಅಂತ ಯೋಚನೆ ಮಾಡಿದಾಗ. ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸೇ ಬೇರೆ, ಮನೇಲಿ ಕೂತ್ಕೊಂಡು ನಾವು OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೋಡೋದೇ ಬೇರೆ, ಅದರದ್ದು ಎಕ್ಸ್ಪೀರಿಯೆನ್ಸೇ ಬೇರೆ. ಥಿಯೇಟ್ರಿಗೆ ಹೋದರೆ ನಾವು ಒಂದು ಬಿಗ್ ಸ್ಕ್ರೀನು, ಆ ಒಂದು ಸೌಂಡ್ ಸಿಸ್ಟಮು, ಸೊ ಅದನ್ನು ನಾವು ನೋಡೋದು, ಅದರದ್ದು ಎಕ್ಸ್ಪೀರಿಯೆನ್ಸ್ ಬೇರೆ ಆಗುತ್ತೆ. ಮನೇಲಿ ಕೂತ್ಕೊಂಡು ಮೊಬೈಲಲ್ಲಿ, TVಯಲ್ಲಿ, OTT ಚಾನಲ್ಸಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸ್ ಬೇರೆ ಆಗುತ್ತೆ. ಹಾಗಾಗಿ ಇನ್ನೂ ಥಿಯೇಟ್ರುಗಳು ಇದ್ದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಸಿಂಗಲ್ ಸ್ಕ್ರೀನ್ ಥಿಯೇಟ್ರುಗಳು ಇದ್ದಾವೆ. ಬಟ್ ಇದೇ ಥರನೇ ಕಂಟಿನ್ಯೂ ಆಯಿತು ಅಂತಂದರೆ ಅವುಗಳು ಕಂಪ್ಲೀಟ್ ಏನಂತಾರೆ, ಯಾವಾಗ ಶಟ್ ಡೌನ್ ಆಗುತ್ತೋ ಗೊತ್ತಿಲ್ಲ. ಸೊ ಅದ್ರ ಮೇಲೆ ಒಂದು ವಿಡಿಯೋ ಮಾಡಬೇಕಾಯಿತು. ನನ್ನ ಅಪ್ಕಮಿಂಗ್ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.